ಆನೇಕಲ್ನ ಪುರಸಭೆಯ ಕಾಂಗ್ರೆಸ್ ಸದಸ್ಯ ರವಿ ಬರ್ಬರ ಹತ್ಯೆ ಪ್ರಕರಣ ಕೊಲೆ ಮಾಡಿರುವ ಶಂಕೆಯ ಆಧಾರದ ಮೇಲೆ ಪ್ರತಿ ದಾಳಿಯನ್ನ ನಡೆಸಲಾಗಿದೆ. ಕೊಲೆ ಇವರೇ ಮಾಡಿರಬಹುದು ಅನ್ನೋ ಅನುಮಾನದ ಆಧಾರದ ಮೇಲೆ ಪ್ರತಿ ದಾಳಿಯನ್ನ ನಡೆಸಲಾಗಿದೆ. ರಮೇಶ್, ಹರೀಶ್ ಅನ್ನುವವರ ಮನೆಗಳ ಕಿಟಕಿಯನ್ನ ಸಂಪೂರ್ಣವಾಗಿ ಪುಡಿ ಪುಡಿ ಮಾಡಲಾಗಿದೆ. ಮನೆಯಲ್ಲಿದ್ದ ಹಲವು ಉಪಕರಣಗಳು ಧ್ವಂಸವಾಗಿದೆ. ಕೊಲೆಯಾದ ರವಿ ಕುಟುಂಬಸ್ಥರಿಂದ ದಾಂಧಲೆಯನ್ನ ನಡೆಸಲಾಗಿದೆ. ಘಟನಾ ಸ್ಥಳಕ್ಕೆ ಪೊಲೀಸರು ದೌಡಾಯಿಸಿದ್ದಾರೆ, ಪರಿಶೀಲನೆಯನ್ನ ಮುಂದುವರೆಸಿದ್ದಾರೆ. ಸದ್ಯಕ್ಕೆ ಆನೇಕಲ್ ಪಟ್ಟಣದ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಅತ್ಯಂತ ಬ್ರೂಟಲ್ ಮರ್ಡರ್, ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಆನೇಕಲ್ನ ಪುರಸಭೆಯ ಕಾಂಗ್ರೆಸ್ ಸದಸ್ಯ ರವಿ ಅವರ ಕೊಲೆಯಾಗಿರೋದು. ರಮೇಶ್ ಹಾಗೆ ಹರೀಶ್ ಅನ್ನುವರು ಈ ಕೊಲೆಯ ಹಿಂದಿರಬಹುದು ಅನ್ನೋ ಕಾರಣಕ್ಕೆ ರವಿ ಮನೆಯವರು ಇಬ್ಬರ ಮನೆ ಮೇಲೆ ದಾಳಿಯನ್ನು ನಡೆಸಿದ್ದಾರೆ. ಮನೆಯಲ್ಲಿದ್ದ ವಸ್ತುಗಳೆಲ್ಲವೂ ಕೂಡ ಚೆಲ್ಲಾಪಿಲ್ಲಿಯಾಗಿದೆ. ಸದ್ಯಕ್ಕೆ ಪೊಲೀಸರು ಘಟನಾ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಪರಿಸ್ಥಿತಿಯನ್ನ ಹತೋಟಿಗೆ ತರುವ ಪ್ರಯತ್ನವನ್ನ ಮುಂದುವರೆಸಿದ್ದಾರೆ. ಆದರೆ ಸದ್ಯಕ್ಕೆ ಆನೇಕಲ್ ಪಟ್ಟಣ ಭಾಗದಲ್ಲಿ ಯಾವ ಕ್ಷಣದಲ್ಲಿ ಏನ್ ಬೇಕಾದರೂ ಆಗಬಹುದು ಅನ್ನೋ ರೀತಿಯಲ್ಲಿ ವಾತಾವರಣ ನಿರ್ಮಾಣ ಆಗಿದೆ. ಆನೇಕಲ್ ಪಟ್ಟಣದಲ್ಲಿ ನಿನ್ನೆ ರಾತ್ರಿ ಪುರಸಭಾ ಸದಸ್ಯ ರವಿಯನ್ನು ಬರ್ಬರವಾಗಿ ಏನು ಕೊಲೆ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಸ್ಮಶಾನದ ವಿಚಾರವಾಗಿ ಒಂದು ಗಲಾಟೆ ಆಗಿತ್ತು ಅನ್ನೋ ನಿಟ್ಟಿನಲ್ಲಿ ರಾತ್ರಿಯೂ ಕೂಡ ಕೊಲೆಯಾದ ರವಿ ಮನೆಯವರು ಸಾಕಷ್ಟು ಗಲಾಟೆಯನ್ನು ವ್ಯಕ್ತಪಡಿಸಿದರು. ಈಗ ಪುರಸಭೆಗೆ ಈ ಹಿಂದೆ ಸ್ಪರ್ಧೆ ಮಾಡಿದ್ದಂತಹ ರಮೇಶ್ ಅಲಿಯಾಸ್ ಬಾತು ಅವರ ಮನೆಯನ್ನು ಸಂಪೂರ್ಣ ಧ್ವಂಸ ಮಾಡಿರುವಂಥದ್ದು ದೃಶ್ಯದಲ್ಲಿ ಕೂಡ ನೋಡ್ತಾ ಇರುವಂಥದ್ದು. ಆ ಒಳಗಡೆ ಇದ್ದಂತಹ ಆ ಪಾಟ್ ಏನಿದೆ ಅದೆಲ್ಲವನ್ನು ಕೂಡ ಪುಡಿಗೈದಿದ್ದಾರೆ. ಜೊತೆಗೆ ಕಿಟಕಿ ಗಾಜುಗಳನ್ನು ಕೂಡ ಸಂಪೂರ್ಣವಾಗಿ ಧ್ವಂಸ ಮಾಡಿರುವಂಥದ್ದು. ಏನು ಈ ಒಂದು ಪ್ರಕರಣದ ಸಂಬಂಧ ಏನು ಕೋಪಗೊಂಡಿದ್ದಂಥ ಅವರ ಮನೆಯವರು ಮತ್ತು ಏನು ಅವರ ಆಪ್ತರೇನಿದ್ದಾರೆ ಅಂದರೆ ಪುರಸಭಾ ಸದಸ್ಯ ಅವರ ಮನೆಯವರು ಬೇರೆ ಬೇರೆಯವರು ಬಂದು ಈ ರೀತಿಯಾಗಿ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಜೊತೆಗೆ ಮನೆಯವರು ಕೂಡ ಒಂದು ರೀತಿ ಆತಂಕದಲ್ಲಿರುವಂಥದ್ದು. ಏನು ಮನೆಯಲ್ಲಿದ್ದಾರಲ್ಲ ಮಹಿಳೆಯರು, ಜೊತೆಗೆ ನೋಡ್ತಾ ಇರುವಂಥದ್ದು ಬಲೆಭಾಗದಲ್ಲಿ ಆ ಕಿಟಕಿ ಬಾಗಿಲುಗಳೆಲ್ಲವೂ ಕೂಡ ಧ್ವಂಸ ಮಾಡಿ ಹಾಕಿದ್ದಾರೆ. ಈಗ ನಾನು ಅವ್ರ ಮನೆಯವ್ರನ್ನ ಮಾತಾಡ್ತೀನಿ. ಅವ ಯಾರು ಬಂದಿದ್ರು, ಎಷ್ಟೊತ್ತಲ್ಲ ಏನು ಮಾಡಿದ್ರು? ಈಗ ಸರ್ ಬೆಳಗ್ಗೆ ಅಂದರೆ ಅವ್ರ ಮಕ್ಕಳು ಎಲ್ಲ ಮಕ್ಕಳೇ ಅವರೆಲ್ಲನೂ ಅವ್ರೊಟ್ಟಿಗೆ ಮಕ್ಕಳು ಅವರು ಬೇರೆ ಒಬ್ರು ಯಾರು ಅಲ್ಲ, ಅವ್ರ ಮನೆಯವ್ರು ಅಂದರೆ ಅವ್ರ ಅಮ್ಮ ಅವರು ಇಲ್ಲ ಸರ್, ಅವ್ರ ಅತ್ತಿಗೆ ಅವ್ರ ದೊಡ್ಡಮ್ಮ ಮಕ್ಕಳು. ಏನು ರಮೇಶ್ ಅಣ್ಣಗೂ ಮತ್ತು ರಮೇಶ್ ಅವ್ರಿಗೂ ಮತ್ತು ಅವ್ರಿಗೇನಾದರೂ ಏನಿತ್ತ? ಏನೂ ಇಲ್ಲ ಸರ್, ಅವರು ಸತ್ತೋಗಿದ್ದಾರಲ್ವಾ, ಅವ್ರು ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾವು ಅಂತ. ಆದರೆ ನಾವಲ್ಲ, ನನ್ಗೆ ಈ ಥರ ತೊಂದರೆ ಕೊಡ್ತಾ ಇದ್ದಾರೆ. ಯಾರು ಎಷ್ಟು ಜನ ಬಂದಿದ್ರು, ಏನು ಮಾಡಿದ್ರು? ಒಂದು 10 ಜನ ಇದ್ರು ಸರ್. ನಮ್ಮ ಮನೆಯವ್ರು ಇರಲಿಲ್ಲ, ನಮ್ಮ ಮಕ್ಕಳು ನಾವು, ಇವ್ರು ಈಗ ಬಂದಿದ್ದು 15-20 ಜನ ಬಂದಿದ್ರು. 15-20 ಜನ ಬಂದಿದ್ದಾರೆ. ಪಾಪ ಒಬ್ಳೆ ನಮ್ಮ ಇವಾಗ ಬಂದಿದ್ದು ಇಷ್ಟು ಗಲಾಟೆ ಮಾಡ್ಕೊಂಡು ಹೋಗಿದ್ದಾರಲ್ಲ ಸರ್. ಅದು ಅಂತ ಅದಕ್ಕೂ ಇದಕ್ಕೂ ಗೊತ್ತಿಲ್ಲ ಸರ್ ನನಗೆ. ಆದರೆ ಏನಾಗಿದೆ ಅಂತ ಗೊತ್ತಿಲ್ಲ. ಈಗ ಸರ್ ಬೆಳಗ್ಗೆ 8 ಗಂಟೆ 7:30 ಮಕ್ಕಳು ಸ್ಕೂಲಿಗೆ ರೆಡಿ ಮಾಡಿದ್ದೆ ನಾನು. ಅವ್ರು ಗಲಾಟೆ ಮಾಡಿದ್ದಕ್ಕೆ ನಾನು ಸ್ಕೂಲ್ಗೂ ಕಳಿಸಿಲ್ಲ. ಅವರ ಮನೆಯವರ ಮಾತು ಈಗ ಒಂದು ರೀತಿ ಆತಂಕದಲ್ಲಿಯೂ ಕೂಡ ಅವ್ರ ಮನೆಯವರು ಇರುವಂಥದ್ದು. ಏನು ಸ್ಮಶಾನದ ವಿಚಾರವಾಗಿ ಸಹಕಾರ ಕೊಟ್ಟಿದ್ದಾನಂತೇಳಿ ರಮೇಶ್ ಅಲಿಯಾಸ್ ಬಾತು ಅವರ ಮನೆಯನ್ನು ಕೂಡ ಈಗ ಆ ಒಂದು ಕೋಪಗೊಂಡಿರುವಂಥ ರವಿ ಮನೆ ಕಡೆಯವರು ಧ್ವಂಸ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ತಾಜ್ ಜೊತೆ ನಾನು ನವೀನ್ ಚಂದ್ರ ಶೆಟ್ಟಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಪುರಸಭೆ ಸದಸ್ಯನ ಕೊಲೆ ಆರೋಪದ ಹಿನ್ನೆಲೆಯಲ್ಲಿ ಸಂತೋಷ್ ಎಂಬಾತನನ್ನ ಈಗ ಆಲ್ರೆಡಿ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸುತ್ತಿದ್ದಾರೆ ಆನೇಕಲ್ ಪೊಲೀಸ್. ರವಿ ಮರ್ಡರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಒಂದ್ ಕಡೆಯಲ್ಲಿ ಚುರುಕಾಗಿ ನಡೀತಾ ಇದೆ. ಮತ್ತೊಂದು ಕಡೆ ಈ ಕೊಲೆಯ ಹಿಂದೆ ಇರಬಹುದು ಅನ್ನೋ ಅನುಮಾನದ ಮೇಲೆ ರಮೇಶ್ ಹಾಗೆ ಹರೀಶ್ ಅನ್ನುವರ ಮನೆ ಮೇಲೆ ದಾಳಿಯನ್ನ ನಡೆಸಲಾಗಿರೋದು. ಅದರ ಸಂತೋಷ್ ಅನ್ನೋ ವ್ಯಕ್ತಿಯನ್ನ ಈಗ ಆಲ್ರೆಡಿ ವಶಕ್ಕೆ ಪಡೆದಿದ್ದಾರೆ. ವಶಕ್ಕೆ ಪಡೆದು ವಿಚಾರಣೆಯನ್ನ ಮುಂದುವರೆಸಿದ್ದಾರೆ. ವಿಷಯದಲ್ಲಿ ಮೃತ ವ್ಯಕ್ತಿ ಪುರಸಭೆಯ ಕಾಂಗ್ರೆಸ್ ಸದಸ್ಯ ರವಿ ಫೋಟೋ ಗಮನಿಸ್ತಾ ಇದ್ದೀರಿ. ಇದೇ ಮರ್ಡರ್ ವಿಚಾರವನ್ನು ಮನಸ್ಸಿನಲ್ಲಿಟ್ಕೊಂಡು ಶಂಕೆಯ ಆಧಾರದ ಮೇಲೆ ದಾಂಧಲೆಯನ್ನು ನಡೆಸಲಾಗಿದೆ. ಅದರ ಒಂದಷ್ಟು ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆಯಲ್ಲಿ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂತೋಷ್ ಅನ್ನೋ ವ್ಯಕ್ತಿಯನ್ನು ಈಗ ಆಲ್ರೆಡಿ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸುತ್ತಿದ್ದಾರೆ ಆನೇಕಲ್ ಪೊಲೀಸರು. ಆನೇಕಲ್ ಪಟ್ಟಣದಲ್ಲಿ ನಿನ್ನೆ ರಾತ್ರಿ ರವಿ ಏನು ಪುರಸಭೆ ಸದಸ್ಯನನ್ನು ಬರ್ಬರವಾಗಿ ಕೊಲೆ ಮಾಡಲಾಗಿತ್ತು. ಈಗ
ನೋಡ್ತಾ ಇರುವಂಥದ್ದು ದೃಶ್ಯದಲ್ಲಿ ರವಿ ಮನೆಯ ಬಳಿ ಈಗಾಗಲೇ ಪೆಂಡಲನ್ನು ಹಾಕಿ ಇನ್ನು ಆನೇಕಲ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೃತದೇಹ ಇರುವ ಹಿನ್ನೆಲೆಯಲ್ಲಿ ಮಧ್ಯಾಹ್ನದ ಹೊತ್ತಿಗೆ ಮೃತದೇಹವನ್ನು ಮನೆಯ ಬಳಿ ತರಬಹುದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಸ್ಮಶಾನ ಮೌನ ಸಂಪೂರ್ಣವಾಗಿ ಆವರಿಸಿದೆ. ರವಿ ಮನೆ ಬಳಿ ಅವರ ಮನೆಯವರು ಮತ್ತು ಅವರ ಆಪ್ತರೇನಿದ್ದಾರೆ ಅವರೆಲ್ಲರೂ ಕೂಡ ಇರುವಂಥದ್ದು. ಈಗಾಗಲೇ ಆ ಒಂದು ಮನೆಯ ಬಳಿಯೂ ಕೂಡ ಸ್ಮಶಾನ ಮೌನ ಕಾಡ್ತಿದೆ. ಜೊತೆಗೆ ಈಗಾಗಲೇ ಕೋಪಗೊಂಡಿರುವಂಥ ಅವರ ಮನೆಯವರೇನಿದ್ದಾರೆ ಪಕ್ಕದಲ್ಲೇ ಇರುವಂತಹ ಈ ಒಂದು ಕೊಲೆಯ ಪ್ರಕರಣದ ಆರೋಪಿ ಎನ್ನಲಾಗ್ತಿರುವ ಹರೀಶ್ ಏನಿದ್ದಾನೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನವೀನ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ನವೀನ. ಒಂದ್ ಕಡೆ ಸಂತೋಷ್ನ ವಶಕ್ಕೆ ಪಡೆದಿದ್ದಾರೆ, ಮತ್ತೊಂದ್ ಕಡೆ ಇಬ್ಬರ ಮನೆ ಮೇಲೆ ದಾಳಿ ನಡೆದಿರೋದು. ಮರ್ಡರ್ ಆಗಿದ್ದು ಯಾವ ಕಾರಣಕ್ಕೆ ಅನ್ನೋದ್ರ ಬಗ್ಗೆ ಪ್ರಾಥಮಿಕವಾಗಿ ಮಾಹಿತಿ ಸಿಗ್ತಾ ಇದೆ. ಯಾರ ಕೈವಾಡ ಇರಬಹುದು ಅನ್ನೋದ್ರ ಬಗ್ಗೆ ಪೊಲೀಸ್ ಮೂಲಗಳು ಏನು ಹೇಳ್ತಾ ಇದೆ? ಸದ್ಯಕ್ಕೆ ಯಾವ ರೀತಿ ಇದೆ ಪರಿಸ್ಥಿತಿ ಆನೇಕಲ್ನಲ್ಲಿ? ಸ್ಮಿತಾ, ಕಳೆದ ರಾತ್ರಿ 9 ಗಂಟೆಯ ಸುಮಾರಿಗೆ ಆನೇಕಲ್ ಪಟ್ಟಣದಲ್ಲಿ ಆನೇಕಲ್ ಪುರಸಭೆಯ ಕಾಂಗ್ರೆಸ್ ಸದಸ್ಯ ರವಿಯನ್ನ ಬರ್ಬರವಾಗಿ ಕೊಲೆಯನ್ನು ಮಾಡಲಾಗಿತ್ತು. ಈ ಒಂದು ಘಟನೆಯ ಸಂಬಂಧ ಈಗಾಗಲೇ ಆನೇಕಲ್ ಪೊಲೀಸರು ರವಿಯ ಜೊತೆಗಿದ್ದಂತಹ ಆತನ ಆಪ್ತ ಸಂತೋಷ್ ಮತ್ತು ರವಿ ಎಂಬ ಇಬ್ಬರನ್ನ ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ. ಯಾಕಂತ ಹೇಳಿದ್ರೆ ಸಂತೋಷ್ ರವಿ ಜೊತೆಗೆ ಇದ್ದ ಈ ಒಂದು ಕೊಲೆ ಆರೋಪಿ ಹಂತಕರೇನಿದ್ದಾರೆ ನಿನ್ನೆ ರಾತ್ರಿ ರವಿ ಮನೆಯಲ್ಲಿ ಯಾವಾಗ ಅಂದ್ರೆ ಅವರು ಬಾಡಿಗೆ ಮನೆಯನ್ನು ಕೊಟ್ಟಿದ್ರು, ಅದರ ಕೆಳಗಡೆ ರವಿ ಕಚೇರಿಯನ್ನ ಮಾಡ್ಕೊಂಡಿದ್ದ. ಆ ಕಚೇರಿ ಬಳಿ ಇರುವಾಗ ಒಳಗಡೆ ಬರುವಾಗಲೂ ಸಂಪೂರ್ಣವಾಗಿ ಹಂತಕರಿಗೆ ಮಾಹಿತಿ ಈತನೇ ಕೊಡ್ತಾ ಇದ್ದನೋ ಆರೋಪದ ಮೇರೆಗೆ ಈಗ ಅವರನ್ನ ಇಬ್ಬರನ್ನು ವಶಕ್ಕೆ ಪಡೆದ್ರೆ ಇನ್ನು ಉಳಿದಂತೆ 3 ಆರೋಪಿಗಳೇನು ಇದ್ರು ಇವ್ರನ್ನ 3ರನ್ನು ಕೂಡ ಈಗ ಬಂಧನ ಮಾಡೋದಕ್ಕೆ ಆನೇಕಲ್ ಪೊಲೀಸರು ಮುಂದಾಗಿದ್ರು. ಜೊತೆಗೆ ಸ್ಮಶಾನವೊಂದರ ವಿಚಾರವಾಗಿ ಗಲಾಟೆ ಆಗಿತ್ತು, ಅದೇ ವಿಚಾರಕ್ಕೆ ಈ ಒಂದು ಕೊಲೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಮನೆಯವರು ಆರೋಪ ಮಾಡ್ತಿದ್ದಾರೆ. ಈಗ ದೃಶ್ಯದಲ್ಲಿ ಕೂಡ ನೋಡ್ತಾ ಇರುವಂತದ್ದು ಈ ಒಂದು ಆನೇಕಲ್ ಶವಾಗಾರದ ಬಳಿ ಮೃತದೇಹವನ್ನ ರಾತ್ರಿಯಿಂದಲೂ ಕೂಡ ಇಡಲಾಗಿತ್ತು. ಆ ಒಂದು ಸ್ಥಳದಲ್ಲೂ ಕೂಡ 100 ಜನ ರವಿಯವರ ಅಭಿಮಾನಿಗಳು ಆಪ್ತರು ಕೂಡ ಎಲ್ಲರೂ ಕೂಡ ಬಂದು ಹೋಗ್ತಾ ಇರುವಂಥದ್ದು. ಜೊತೆಗೆ ಇಲ್ಲಿ ಆನೇಕಲ್ ಪಟ್ಟಣದಲ್ಲೂ ಕೂಡ ಪರಿಸ್ಥಿತಿ ಸಾಕಷ್ಟು ಬಿಗಡಾಯಿಸಿದೆ. ಯಾಕಂತ ಹೇಳಿದ್ರೆ ಕಳೆದ 1 ತಿಂಗಳಿಂದ ನಿರಂತರವಾಗಿ ಮಾರಕಾಸ್ತ್ರಗಳನ್ನು ಹಿಡಿದು ಯುವ ಪಡೆ ಸಾಕಷ್ಟು ಪಟ್ಟಣದಲ್ಲಿ ಓಡಾಡ್ತಾ ಇತ್ತು. ಆದರೆ ಪೊಲೀಸರು ಈ ಬಗ್ಗೆ ಯಾವುದೇ ಸರಿಯಾದ ರೀತಿಯ ಕ್ರಮ ಕೈಗೊಳ್ಳದೇ ಇರುವ ಹಿನ್ನೆಲೆಯಲ್ಲಿ ರವಿಯ ಕೊಲೆ ಆಗಿದೆ ಅಂತೇಳಿ ಸಾಕಷ್ಟು ಒಂದು ಆರೋಪವನ್ನು ಕೂಡ ಮಾಡ್ತಾ ಇದ್ರು. ಈಗ ಮೃತದೇಹ ಇಲ್ಲಿ ಶವಗಾರದಲ್ಲಿ ರಾತ್ರಿಯಿಂದಲೂ ಕೂಡ ಇಡಲಾಗಿತ್ತು. ಆ ಒಂದು ಸ್ಥಳದಲ್ಲಿ ಇನ್ನು ಕೆಲವೇ ಹೊತ್ತಿನಲ್ಲಿ ಆಂಬುಲೆನ್ಸ್ ಮೂಲಕ ಬಹದ್ದೂರ್ಪುರದಲ್ಲಿ ಇರುವಂತಹ ರವಿಯವರ ನಿವಾಸದ ಬಳಿ ಮೃತದೇಹವನ್ನು ತೆಗೆದುಕೊಂಡು ಹೋಗಲಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಈಗ ಪೊಲೀಸರು ಅಂತಿಮ ಪ್ರಕ್ರಿಯೆಗಳನ್ನ ಆಸ್ಪತ್ರೆಯ ಮೂಲಕ ನಡೆಸಬೇಕಾಗಿರುತ್ತೆ. ಆ ಒಂದು ನಿಟ್ಟಿನಲ್ಲಿ ಆಂಬುಲೆನ್ಸ್ಗೆ ತೆಗೆದುಕೊಂಡು ಹೋಗುವುದಕ್ಕೆ ಮುನ್ನ ಈಗಾಗಲೇ ಶವಗಾರದ ಬಳಿ ಆನೇಕಲ್ ಪೊಲೀಸರು ಹಾಗೂ ಬೆಂಗಳೂರು ಗ್ರಾಮಾಂತರ SP CK ಬಾಬಾ ಅವರು ನಿನ್ನೆ ರಾತ್ರಿಯೇ 10ಕ್ಕೂ ಹೆಚ್ಚು ಪೊಲೀಸ್ ಠಾಣೆಗಳಿಂದ ವಿವಿಧ ಇನ್ಸ್ಪೆಕ್ಟರ್ಗಳನ್ನ ಮತ್ತು ಸಬ್ ಇನ್ಸ್ಪೆಕ್ಟರ್ಗಳನ್ನ ಠಾಣೆಗೆ ಕರೆಸಿಕೊಂಡು ತಂಡಗಳನ್ನ ರಚನೆ ಮಾಡಿದ್ದಾರೆ. ಆರೋಪಿಗಳು ಅವರ ಚಲನವಲನ ಏನಿತ್ತು ಅದನ್ನ ಗಮನಿಸಿ ಈಗಾಗಲೇ CCTV ದೃಶ್ಯಗಳು ಕೂಡ ಆಧರಿಸಿ ತಮಿಳುನಾಡು ಭಾಗಕ್ಕೆ ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಧನ್ಯವಾದ ನವೀನ್ ಮಾಹಿತಿಗಾಗಿ.